ನಮಸ್ಕಾರ 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 ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ಏನೈತ್ಲ ನೀಟ್ ಎಕ್ಸಾಮ್ ಏನೈತ್ಲ ಪ್ರಿಪ್ರೇಷನ್ ಐತ್ನ ಬಹಳಷ್ಟು ಬ್ಯುಸಿ ಇರ್ತಾರೋ. ಎಕ್ಸಾಮ್ ಏನೈತ್ಲ ಇನ್ನೂ ಯಾವಾಗಂದ್ರೆ ಮೇದಾಗ ಎಕ್ಸಾಮ್ ಇರ್ತೈತಿ. ಅದಕ್ಕಂದ್ರೆ ಬಹಳಷ್ಟು ಸ್ಟೂಡೆಂಟಿಗಾಗಿರ್ಬೋದು, ಪೇರೆಂಟ್ಸಿಗೆ ಏನಂದ್ರೆ ಕಾಮನ್ ಕ್ವಶನ್ ನೀಟ್ ಕಟ್ ಆಫ್ ಎಷ್ಟು ನಿಂದಿರ್ತೈತಿ ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಯಾಕಂದ್ರೆ ಕಟ್ ಆಫ್ ಗೊತ್ತಿದ್ರೆ ನಮಗೊಂದು ಐಡಿಯಾ ಬರ್ತೈತಿ, ನಾ ಎಷ್ಟು ಮಾರ್ಕ್ಸ್ ಟಾರ್ಗೆಟ್ ಇರಬೇಕು, ನನ್ನ ಮಾರ್ಕ್ಸ್ ಎಷ್ಟಿದ್ರೆ ನನ್ನ ಕೆಟಗರಿಗೆ MBBS ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗ್ತೈತಿ ಅನ್ನೋದು ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಇರ್ತೈತಿ. ಆದ್ರೆ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ ಏನೈತ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. 600 ಮಾರ್ಕ್ಸ್ ಬಂದ್ರೆ ಗೌರ್ಮೆಂಟ್ MBBS ಸಿಗ್ತೈತಿ, ಮತ್ತು 650 ಬಂದ್ರೆ ಟಾಪ್ MBBS ಸೀಟ್ ಸಿಗ್ತೈತಿ. ಮತ್ತು ಕರ್ನಾಟಕ MBBS ಕಾಲೇಜಿಗೆ ಎಷ್ಟು ಮಾರ್ಕ್ಸ್ ಬೇಕು ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಅದಕ್ಕಾಗಿನ ಈ ವಿಡಿಯೋ ಒಳಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಅದ್ರದ್ದು ಎಷ್ಟು ಕಟ್ ಆಫ್ ಇತ್ತು ಮತ್ತು ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಡಿಫ್ರೆನ್ಸ್ ಆಗಿತ್ತು ಅನ್ನೋದು ಈ ವಿಡಿಯೋದಾಗ ಕಂಪ್ಲೀಟಾಗಿ ನೋಡೋಣ. ನೆಕ್ಸ್ಟ್ ಏನಂದ್ರೆ ಕಟ್ ಆಫ್ ಯಾವ ರೀತಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು ಅಂತ ಹೇಳ್ತಾನೆ. ಕಟ್ ಆಫ್ ಪ್ರೆಡಿಕ್ಟ್ ಮಾಡುವುದು ಫಸ್ಟ್ ಪೇಪರ್ ಡಿಫಿಕಲ್ಟಿ ಯಾವ ರೀತಿಯಾಗಿ ಇರ್ತೈತಿ ಅದ್ರ ಮೇಲೆ ಡಿಸೈಡ್ ಆಗ್ತೈತಿ. ನಾರ್ಮಲ್ ಕಟ್ ಆಫ್ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತೈತೆ ಅಂದ್ರೆ ಪೇಪರ್ ಡಿಫಿಕಲ್ಟಿ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೋ, ಮತ್ತು ಗೌರ್ಮೆಂಟ್ MBBS ಸೀಟ್ ಎಷ್ಟು ಅವೈಲೇಬಲ್ ಅದಾವು, ಮತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್, ಮತ್ತು ಇದ್ರ ಮೇಲೆ ಏನೈತ್ಲ MBBSದು ಏನೈತ್ಲ ಕಟ್ ಆಫ್ ನಿಂದಿರ್ತೈತಿ. ಲಾಸ್ಟ್ ಇಯರ್ BMCದು ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ ಬಹಳಷ್ಟು ಜನರಿಗೆ ಏನಂದ್ರೆ ಅದು ಈಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಏನೈತ್ಲ ಕರ್ನಾಟಕದ ಟಾಪ್ MBBS ಕಾಲೇಜ್ ಒಳಗೆ ಒಂದೈತಿ. ಮತ್ತು ಈ ಕಾಲೇಜದು ಕಟ್ ಆಫ್ ಎಷ್ಟು ನಿಂದಿರ್ತೈತಿ ಅನ್ನೋದು ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಅದಕ್ಕೋಸ್ಕರನ ಪ್ರತಿ ವರ್ಷ ಏನಿತ್ಲ ಲಾಸ್ಟ್ ಇಯರ್ ಏನಾಗಿತ್ತಂದ್ರೆ ಆಲ್ಮೋಸ್ಟ್ ಆಲ್ ನೋಡ್ಬೋದು ನೀವು. ಲಾಸ್ಟ್ ಇಯರ್ ಕರ್ನಾಟಕ ಒಳಗೆ ಏನೈತ್ಲ ಟೋಟಲ್ ಆಗಿ 1300 ಸೀಟ್ ಇನ್ಕ್ರೀಸ್ ಆಗ್ಯಾವು. ಟೋಟಲ್ ಆಗಿ 1500 ಸೀಟ್ ಇನ್ಕ್ರೀಸ್ ಆಗ್ಯಾವ ಅಂತ ಹೇಳ್ತಾರೋ. ಕರ್ನಾಟಕ ಒಳಗೆ ಏನೈತ್ಲ KE ಕೌನ್ಸಿಲಿಂಗ್ ಒಳಗೆ ಏನೈತ್ಲ ಟೋಟಲ್ ಆಗಿ ನಮಗೆ ಎಷ್ಟು ಸೀಟ್ ಇನ್ಕ್ರೀಸ್ ಆಗ್ಯಾವ ಅಂದ್ರೆ 1200 ಸೀಟ್ ಇನ್ಕ್ರೀಸ್ ಆಗ್ಯಾವು. ಇಲ್ಲಿ ಫಸ್ಟಿಗೆ ಏನಂದ್ರೆ PHM ಸೀಟ್ ಇದ್ರ ಕಟ್ ಆಫ್ ಏನಂದ್ರೆ 5 ಲಕ್ಷ ನಿಂತೈತಿ. ಎಷ್ಟು ಲಾಸ್ಟ್ ಇಯರ್ 2025ಗೆ ಎಷ್ಟು ಮಾರ್ಕ್ಸ್ ಅಂದ್ರೆ 5 ಲಕ್ಷ ರ್ಯಾಂಕಿಂಗ್ ಇತ್ತಂದ್ರೆ ಆಲ್ಮೋಸ್ಟ್ ಆಲ್ 309 ಮಾರ್ಕ್ಸಿಗೆ ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಸಿಕ್ಕೈತಿ. ಇದೇನೈತ್ಲ ಸೆಕೆಂಡ್ ರೌಂಡಿಂದ ಐತಿ. ಯಾಕೆ ಫಸ್ಟ್ ರೌಂಡಿಂದ ಎದಕ್ಕೆ ತಗೋಲಿಲ್ಲ ಅಂದ್ರೆ ಫಸ್ಟ್ ರೌಂಡ್ ಆದ್ಮೇಲೆ ಏನೈತ್ಲ ಸೆಕೆಂಡ್ ರೌಂಡಿಗೆ ಏನೈತ್ಲ ಟೋಟಲ್ ಆಗಿ ಆಲ್ಮೋಸ್ಟ್ ಆಲ್ ಬಹಳಷ್ಟು ಸೀಟ್ ಇನ್ಕ್ರೀಸ್ ಆದು. ಅದಾದ್ಮೇಲೆ ಥರ್ಡ್ ರೌಂಡಿಗೆ ಏನೈತ್ಲ 450 ಸೀಟ್ ಇನ್ಕ್ರೀಸ್ ಆದು. ಅದಕ್ಕೋಸ್ಕರ ನಾ ಈ ಕಟ್ ಆಫ್ ಲಿಸ್ಟ್ ಒಳಗೆ ಏನಂದ್ರೆ ಓನ್ಲಿ ಸೆಕೆಂಡ್ ರೌಂಡಿಂದನೇ ಆ್ಯಡ್ ಮಾಡೀನಿ. ಯಾಕಂದ್ರೆ ಫಸ್ಟ್ ರೌಂಡಿಗೆ ಏನೈತ್ಲ ಬಹಳಷ್ಟು ಕಟ್ ಆಫ್ ಡಿಫ್ರೆನ್ಸ್ ಆಗಿತ್ತು. ನೀವು ನೋಡ್ಬೋದು ಇಲ್ಲಿ SC ಕೆಟಗರಿಗೆ ಏನೈತ್ಲ ಇದು ಸೆಕೆಂಡ್ ರೌಂಡ್ ಕಟ್ ಆಫ್ ಎಷ್ಟು ನಿಂತೈತಿ ಅಂದ್ರೆ 34,000 ನಿಂತೈತಿ. ಅದು ಜನರಲ್ ಮೆರಿಟಿಗೆ. SC ಕೆಟಗರಿಗೆ ಜನರಲ್ ಮೆರಿಟಿಗೆ ಏನಂದ್ರೆ 34,000 ನಿಂತೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 34,000 ಮಾರ್ಕ್ಸಿಗೆ 517 ಮಾರ್ಕ್ಸಿಗೆ ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಸಿಕ್ಕೈತಿ. ಯಾವಾಗಂದ್ರೆ 2025 ಒಳಗೆ. ಈ ವರ್ಷ ಏನರೇ ಆಲ್ಮೋಸ್ಟ್ ಆಲ್ ಹೊಸ ಕಾಲೇಜ್ ಒಂದು 1-2 ಆ್ಯಡ್ ಆಗ್ಬೋದು. ಕನಕಪುರ ಮೆಡಿಕಲ್ ಕಾಲೇಜ್ ಒಂದು ಹೊಸದಾಗಿ ಓಪನ್ ಆಗ್ಬೋದು ಅಂತೇಳಿ ನ್ಯೂಸ್ ಐತಿ. ನೋಡುನತ್ತ ಈ ವರ್ಷ ಓಪನ್ ಆದ್ರೆ ಮತ್ತೊಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗ್ತೈತಿ. 34,000 ಇದ್ದದ್ದು 35,000 ತನೂ ಆಗ್ಬೋದು. ಇನ್ನೊಂದು ಹೇಳ್ತಾನೆ, ಕೆಟಗರಿ ವೈಸ್ ನೋಡುವುದಾದ್ರೆ ಆಲ್ಮೋಸ್ಟ್ ಆಲ್ ಕಟ್ ಆಫ್ ವೇರಿಯೇಷನ್ ಹೆಂಗೆ ಆಗ್ತೈತೆ ಅಂದ್ರೆ ಈ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಟಾಪ್ ಮೆಡಿಕಲ್ ಕಾಲೇಜ್ದಾಗ ಅಷ್ಟೇನು ಕಟ್ ಆಫ್ ವೇರಿಯೇಷನ್ ಆಗಂಗಿಲ್ಲ. ಆದ್ರೆ ನಿಮ್ಮ ಕೆಟಗರಿಗೆ ಏನೈತ್ಲ ಬಹಳಷ್ಟು ವೇರಿಯೇಷನ್ ಲಾಸ್ಟ್ ಕಾಲೇಜ್ ಯಾವ್ದು ಸಿಕ್ಕೈತೆ ಅನ್ನೋದು
ಕಂಪ್ಲೀಟಾಗಿ ಅದ್ರದ್ದು ವಿಡಿಯೋ ಮಾಡಿ ಹಾಕೀನಿ. ಅಲ್ಲಿ ಹೋಗಿ ನಮ್ಮ ಪ್ಲೇಲಿಸ್ಟ್ ಒಳಗೆ ಏನೈತಲ್ಲ ಎಲ್ಲ ಕ್ಯಾಟಗರಿದು ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತಿತ್ತು, ಸೆಕೆಂಡ್ ರೌಂಡಿಂದು, ಥರ್ಡ್ ರೌಂಡಿಂದು ಕಂಪ್ಲೀಟಾಗಿ ವಿಡಿಯೋ ಮಾಡೀನಿ. ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟ್ ಏನಂದ್ರೆ SC ಕ್ಯಾಟಗರಿ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಎಷ್ಟು ನಿಂತೈತೆ ಅಂದ್ರೆ ಕಟ್ ಆಫ್ 34,000ನ ನಿಂತೈತಿ. ಹೆಚ್ಚು ಕಡಿಮೆ 1,000 ಒಳಗನ ಐತಿ. 34,200 300 ಆ ಥರ ಇದ್ದಾಗ ನಾ 34,000 ಅಂತ ಹೇಳಿ ಬರ್ದಾನಿ. ನೆಕ್ಸ್ಟ್ ಏನಂದ್ರೆ SC ಕ್ಯಾಟಗರಿ ಕನ್ನಡ ಮೀಡಿಯಂ ಇದ್ರ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 77,000 ನಿಂತೈತಿ. 77,000 ನಿಂತೈತಿ. 77,000 ಅಂದ್ರೆ ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಂಗ್ 480 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಸಿಕ್ಕೈತಿ 2025 ಅದ ನೀವು ಕ್ವಶನ್ ಪೇಪರ್ ಡಿಫಿಕಲ್ಟ್ ಇತ್ತು. ಅದ 2024 ನೋಡುವುದಾದ್ರೆ 601 ಮಾರ್ಕ್ಸಿಗೆ ಏನೈತಲ್ಲ 76,000 ರ್ಯಾಂಕಿಂಗ್ ಇತ್ತು. ನೀವು ಕ್ವಶನ್ ಪೇಪರ್ ಈಜಿ ಬಂದಿತ್ತು 2024 ಬಹಳಷ್ಟು ಜನ ಎಷ್ಟಂದ್ರೆ 720 ಏನೈತಲ್ಲ 17 ಜನ ಮಾಡಿದ್ರು. ಆದ್ರೆ 2025 ಏನು ನೀಟ್ ಎಕ್ಸಾಮ್ ಆಗಿತ್ತಲ್ಲ ಅದ್ರೊಳಗೆ ಏನೈತಲ್ಲ ಒಬ್ಬರು 720 ಮಾಡೇ ಇಲ್ಲ. ಎಷ್ಟು ಲಾಸ್ಟ್ ಫಸ್ಟ್ ರ್ಯಾಂಕ್ನ ಎಷ್ಟು ಮಾರ್ಕ್ಸ್ ಸಿಗಿತ್ತಂದ್ರೆ 685ಗೆನ ಫಸ್ಟ್ ರ್ಯಾಂಕ್ ಇತ್ತು. ಅದಕ್ಕೆ ಏನೈತಿಲ್ಲ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಡಿಫಿಕಲ್ಟಿ ಆಗಿತ್ತು. ಮತ್ತು ನೀವು 2023 ನೋಡೋದಾದ್ರೆ 63,000 ರ್ಯಾಂಕಿಂಗ್ ಏನೈತಿಲ್ಲ 551 ಇತ್ತು. ನೆಕ್ಸ್ಟ್ ಏನಂದ್ರೆ ಆಲ್ಮೋಸ್ಟ್ ಅಲ್ಲಿ SC ಕ್ಯಾಟಗರಿಗೆ ಏನೈತಿಲ್ಲ ಒಂದು ಸ್ವಲ್ಪ ಕಟ್ ಆಫ್ ಬಹಳಷ್ಟು ವೇರಿಯೇಷನ್ ಆಗ್ತಿರ್ತೈತಿ. ಈ SC ಕ್ಯಾಟಗರಿಗಂತೂ ಜನರಲ್ ಮೆರಿಟ್ ಏನೈತಿಲ್ಲ 2,30,000 ಕಟ್ ಆಫ್ ನಿಂತಿತ್ತು. ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೋಬೋದು. ಆಲ್ರೆಡಿ ಏನೈತಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಏನಂತೂ ಅಪ್ಲೋಡ್ ಮಾಡೇವಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಮತ್ತು SC ಕ್ಯಾಟಗರಿ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಸೆಕೆಂಡ್ ರೌಂಡ್ದಾಗ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ಏನೈತಿಲ್ಲ SC ಕ್ಯಾಟಗರಿ ರೂರಲ್ ಇದ್ರದ್ದು ಏನೈತಿಲ್ಲ 55,000 ಕಟ್ ಆಫ್ ನಿಂತೈತಿ. ಎಷ್ಟು ಮಾರ್ಕ್ಸಿಗೆ ಅಂದ್ರೆ 50,000 ಕಟ್ ಆಫ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 55,000 ಕಟ್ ಆಫ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 498 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ ಯಾವ್ದಂದ್ರ ಬೆಂಗಳೂರು ಮೆಡಿಕಲ್ ಕಾಲೇಜು ST ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 58,000 ಐತಿ. ಇದ್ರದ್ದು ಎಷ್ಟು ಮಾರ್ಕ್ಸ್ ಇರ್ತೈತೆ ಅಂದ್ರೆ 58,000 ರ್ಯಾಂಕಿಂಗ್ ಲಾಸ್ಟ್ ಇಯರ್ 495 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಮತ್ತು ಅದ ಲಾಸ್ಟ್ ಇಯರ್ 58,000ಕ್ಕೆ ಏನೈತಿಲ್ಲ ಕಟ್ ಆಫ್ ನಿಂತೈತಿಲ್ಲ ಅದ ನೀವು ನೋಡ್ಬೋದು. 2024 ನಿಮ್ಮ ರ್ಯಾಂಕ್ ಎಲ್ಲರೇ 600 ಪ್ಲಸ್ ಇದ್ರೂ ಲಾಸ್ಟ್ ಇಯರ್ 2024 ಸೀಟ್ ಸಿಕ್ಕಿಲ್ಲ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು, ನೀವು ಯೂಟ್ಯೂಬ್ದಾಗೂ ಚೆಕ್ ಮಾಡ್ಬೋದು. ಮತ್ತು ನಿಮ್ಮ ಕ್ಯಾಟಗರಿ ಇದೇನೈತಿಲ್ಲ ಕಂಪ್ಲೀಟಾಗಿ ಯಾವ್ಯಾವ ಕ್ಯಾಟಗರಿ ಬೇಕಲ್ಲ ಎಲ್ಲ ಕಂಪ್ಲೀಟಾಗಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಎಲ್ಲ ಅಪ್ಲೋಡ್ ಆಗ್ಯಾವು. ಅವನ್ನೇನೈತಿಲ್ಲ ಪ್ಲೇ ಲಿಸ್ಟು ಮಾಡಿಟ್ಟನೆ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನೀವು ಅದ 2023 ನೋಡೋದಾದ್ರೆ 63,000 ರ್ಯಾಂಕಿಗೆ 551 2023 53,000 ರ್ಯಾಂಕಿಗೆ 551 ಮಾರ್ಕ್ಸಿಗೆ ಕಟ್ ಆಫ್ ನಿಂತಿತ್ತು. ಪ್ರತಿ ವರ್ಷ ಏನೈತಿಲ್ಲ ಮಾರ್ಕ್ಸದ ವೇರಿಯೇಷನ್ ಆಗೇ ಆಗ್ತೈತಿ, ನೀವು ನೋಡ್ಬೋದು. 2022 551 ಮಾರ್ಕ್ಸಿಗೆ ಎಷ್ಟು ರ್ಯಾಂಕ್ ಇತ್ತಂದ್ರೆ 48,000 ಇತ್ತು. ನೀವು ಎಲ್ಲಿ ಪ್ರತಿ ವರ್ಷ ಏನೈತಿಲ್ಲ ರ್ಯಾಂಕ್ ವೇರಿಯೇಷನ್ ಆಗೇ ಇರ್ತೈತಿ, ನೀವು ಅದ ನೋಡ್ಬೋದು. 2024 500 ಮಾರ್ಕ್ಸಿಗೆ ಏನೈತಿಲ್ಲ 2 ಲಕ್ಷ ರ್ಯಾಂಕಿಂಗ್ ಇತ್ತು. ಅದ ನೀವು 2025 ನೋಡ್ರೆ 50,000 ರ್ಯಾಂಕಿಂಗ್ ಐತಿ. ನೆಕ್ಸ್ಟ್ ಏನಂದ್ರೆ ST ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಜನರಲ್ ಮೆರಿಟ್ ಏನೈತಿಲ್ಲ 61,000 ನಿಂತೈತಿ. ST ಕ್ಯಾಟಗರಿ ರೂರಲ್ ಏನೈತಿಲ್ಲ 81,000 ನಿಂತೈತಿ ಬೆಂಗಳೂರು ಮೆಡಿಕಲ್ ಕಾಲೇಜ್. ನೆಕ್ಸ್ಟ್ ಯಾವ್ದಂದ್ರೆ
ಬೆಂಗಳೂರು ಮೆಡಿಕಲ್ ಕಾಲೇಜ್ ಕ್ಯಾಟಗರಿ 1 ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 15,000 ಐತಿ. ಇದ್ರ ಮಾರ್ಕ್ಸ್ ಎಷ್ಟು ಇರ್ತೈತೆ ಅಂದ್ರೆ 15,000 ಅಂದ್ರೆ 546 ಮಾರ್ಕ್ಸ್ಗೆ ಏನೈತಿ ಲಾಸ್ಟ್ ಇಯರ್ ಕ್ಯಾಟಗರಿ 1ಗೆ ಸೀಟ್ ಸಿಕ್ಕೈತಿ. ಮತ್ತು ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕನು 12,000ಕ್ಕೆ ಏನೈತ್ಲ ಸೀಟ್ ಸಿಕ್ಕೈತಿ. ಇದೇನೈತ್ಲ ಸೆಕೆಂಡ್ ರೌಂಡ್ ಆಗಿರ್ತೈತಿ. ನೆಕ್ಸ್ಟ್ ಯಾವ್ದಂದ್ರ ಬೆಂಗಳೂರು ಮೆಡಿಕಲ್ ಕಾಲೇಜ್ 2A ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತಿ ಅಂದ್ರೆ 8,500 ಐತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 560 ಮಾರ್ಕ್ಸಿಗೆ ಏನೈತ್ಲ ಈ ಕಾಲೇಜ್ದಾಗ ಸೀಟ್ ಸಿಕ್ಕೈತಿ 8,500 ರ್ಯಾಂಕಿಗೆ. ಅದ ನೀವು ಜನರಲ್ ಮೆರಿಟ್ 2A ಕ್ಯಾಟಗರಿ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಇದ್ರೆ ಅಂದ್ರೆ ನಿಮ್ಮ ರ್ಯಾಂಕ್ 10,000 ಇತ್ತಂದ್ರೆ ಎಷ್ಟು ಮಾರ್ಕ್ಸ್ ಇತ್ತಂದ್ರೆ ಹೋದ ಇಯರ್ ಕ್ವಶನ್ ಪೇಪರ್ ಒಂದು ಸ್ವಲ್ಪ ಟಫ್ ಬಂದಿತ್ತು. ಅದಕ್ಕೆ ಏನೈತ್ಲ ಆಲ್ಮೋಸ್ಟ್ ಆಲ್ 555 ಮಾರ್ಕ್ಸಿಗೆ ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಸಿಕ್ಕೈತಿ. ಮತ್ತು ನೆಕ್ಸ್ಟ್ ಕನ್ನಡ ಮೀಡಿಯಂ ಎಷ್ಟು ಅಂದ್ರೆ 16,000 ರ್ಯಾಂಕಿಗೆ ಸೀಟ್ ಸಿಕ್ಕೈತಿ. ಮತ್ತು ರೂರಲ್ ಏನೈತ್ಲ 11,000 ರ್ಯಾಂಕಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಇದು ಎಲ್ಲ ರ್ಯಾಂಕ್ ಯಾವ್ದಂದ್ರೆ ಆಲ್ ಇಂಡಿಯಾ ರ್ಯಾಂಕಿನ ಮೇಲೆ ಏನೈತ್ಲ ನಾ ಹೇಳತ್ತೀನಿ. ನೆಕ್ಸ್ಟ್ ಯಾವ್ದಂದ್ರೆ ನೆಕ್ಸ್ಟ್ ಬೆಂಗಳೂರು ಮೆಡಿಕಲ್ ಕಾಲೇಜ್ 2B ಕ್ಯಾಟಗರಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟು ಅಂದ್ರೆ 6,400 ಐತಿ. ಒಂದು ಸ್ವಲ್ಪ ಟೈಪಿಂಗ್ ಮಾಡೋದ್ರೊಳಗೆ ಮಿಸ್ಟೇಕ್ ಆಗೈತಿ. ಎಷ್ಟಂದ್ರೆ 6,400 ರ್ಯಾಂಕ್ ಅಂದ್ರೆ ಆಲ್ಮೋಸ್ಟ್ ಆಲ್ ಇಂಡಿಯಾ ಎಷ್ಟು ಮಾರ್ಕ್ಸಿಗೆ ಇದನ್ನಾಗೈತೆ ಅಂದ್ರೆ 2B ಕ್ಯಾಟಗರಿದು 567 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. 2B ಕ್ಯಾಟಗರಿ ಹೈದರಾಬಾದ್ ಕರ್ನಾಟಕ ಏನೈತ್ಲ 8,000ಕ್ಕೆ ಸೀಟ್ ಸಿಕ್ಕೈತಿ. ಎಷ್ಟಂದ್ರೆ 561 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಮತ್ತು 2B ಕ್ಯಾಟಗರಿ ಕನ್ನಡ ಮೀಡಿಯಮಿಗೆ ಏನೈತ್ಲ 52,000ಕ್ಕೆ ಏನೈತ್ಲ ಸೀಟ್ ಸಿಕ್ಕೈತಿ. ಕನ್ನಡ ಮೀಡಿಯಮ್ಗೆ 52,000ಕ್ಕೆ ಸಿಕ್ಕೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 500 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಅದ ಏನೈತ್ಲ ರೂರಲ್ ಏನೈತ್ಲ 13,000ಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಬೆಂಗಳೂರು ಮೆಡಿಕಲ್ ಕಾಲೇಜ್ 3B ಕ್ಯಾಟಗರಿ ಕಟ್ ಆಫ್ ಜನರಲ್ ಮೆರಿಟ್ ಇದು ಎಷ್ಟೈತಿ ಅಂದ್ರೆ 6,400 ಐತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 568 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಯಾವ್ದಂದ್ರೆ 3B ಕ್ಯಾಟಗರಿ ಕನ್ನಡ ಮೀಡಿಯಂ ಎಷ್ಟಂದ್ರೆ 15,000ಕ್ಕೆ ಏನೈತ್ಲ 15,000 ರ್ಯಾಂಕಿಗೆ ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ ಲಾಸ್ಟ್ ಇಯರ್ದು 545 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ 3B ಕ್ಯಾಟಗರಿ ರೂರಲ್ ಏನೈತ್ಲ 11,000ಗೆ ಏನೈತ್ಲ ಸೀಟ್ ಸಿಕ್ಕೈತಿ. 10,000ಗೆ ಏನೈತ್ಲ ಸೀಟ್ ಸಿಕ್ಕೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 555 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಯಾವ್ದಂದ್ರ ಬೆಂಗಳೂರು ಮೆಡಿಕಲ್ ಕಾಲೇಜ್ 3A ಕ್ಯಾಟಗರಿ ಕಟ್ ಆಫ್ ಎಷ್ಟಂದ್ರೆ ಜನರಲ್ ಮೆರಿಟ್ 3,900ಕ್ಕೆ ಏನೈತ್ಲ ಕಟ್ ಆಫ್ ನಿಂತೈತಿ. ಎಷ್ಟು ಮಾರ್ಕ್ಸ್ ಅಂದ್ರೆ 3,900 ರ್ಯಾಂಕಿಗೆ 578 ಮಾರ್ಕ್ಸಿಗೆ ಏನೈತ್ಲ ಈ ಸೀಟ್ ಸಿಕ್ಕೈತಿ. ಮತ್ತು ಕನ್ನಡ ಮೀಡಿಯಂ ಇದು ಫಸ್ಟ್ ರೌಂಡ್ದಾಗ ಅದು ಸೀಟ್ ಸಿಕ್ಕಿರ್ತಾವು. ನಾ ಇದನ್ನೇನೈತ್ಲ ಸೆಕೆಂಡ್ ರೌಂಡ್ ಬೇಸಿಸ್ ಮೇಲೆ ಮಾಡೇನಿ. ಮತ್ತೇನೈತ್ಲ ನಾ ಥರ್ಡ್ ರೌಂಡಿಂದು ಚೆಕ್ ಮಾಡೇನಿ. ಯಾಕಂದ್ರೆ ಥರ್ಡ್ ರೌಂಡ್ದಾಗ ಏನೈತ್ಲ ಬೆಂಗಳೂರು ಮೆಡಿಕಲ್ ಕಾಲೇಜ್ದಾಗ 2 ಸೀಟ್ ಅಲಾಟ್ಮೆಂಟ್ ಆಗ್ಯಾವು. ಒಂದು SC ಕ್ಯಾಟಗರಿ ಒಳಗನ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಏನೈತ್ಲ 1,39,000 ರ್ಯಾಂಕಿಗೆ ಏನೈತ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ಯಾವ್ದಂದ್ರ ಜನರಲ್ ಮೆರಿಟ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟೈತೆ ಅಂದ್ರೆ 3,200 ಅಥವಾ 300ಕ್ಕೆ ನಿಂತೈತಿ. ಪ್ರತಿ ವರ್ಷ ಏನೈತ್ಲ ಕಟ್ ಆಫ್ ವೇರಿಯೇಷನ್ ಆಗೇ ಆಗ್ತಾ ಇರ್ತೈತಿ. ಲಾಸ್ಟ್ ಇಯರ್ ಎಷ್ಟು ಕಟ್ ಆಫ್ ಇತ್ತಂದ್ರೆ 300 ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಇದ್ರೆ MBBS ಸೀಟ್ ಸಿಕ್ತಿತ್ತಂದ್ರೆ
584 ಮಾರ್ಕ್ಸಿಗೆ ಏನೈತ್ಲ ಬೆಂಗಳೂರು ಮೆಡಿಕಲ್ ಕಾಲೇಜ್ದಾಗ ಜನರಲ್ ಮೆರಿಟಿಗೆ ಸೀಟ್ ಸಿಕ್ಕೈತಿ. ಅದ ನೀವು ಏನೈತ್ಲ ಪ್ರತಿ ವರ್ಷ ಹಿಂಗೆ ಆಗ್ತೈತೆ ತಿಳ್ಕೊಬೇಡ್ರಿ. ಆದ್ರೆ ಲಾಸ್ಟ್ ಇಯರ್ ಯಾವಾಗಂದ್ರೆ 2024 ಒಳಗೆ ನೋಡುವುದಾದ್ರೆ 690 ಮಾರ್ಕ್ಸಿಗೆ ಎಷ್ಟಂದ್ರೆ 690 ಮಾರ್ಕ್ಸಿಗೆ ಎಷ್ಟಂದ್ರೆ 4012 ರ್ಯಾಂಕ್ ಇತ್ತು. ಅದಕ್ಕೇನೈತ್ಲ ಕಟ್ ಆಫ್ ಮಾರ್ಕ್ಸ್ ವೇರಿಯೇಷನ್ ಭಾಳಷ್ಟು ಆಗ್ತೈತಿ. ಕ್ವಶನ್ ಪೇಪರ್ ಯಾವ ರೀತಿ ಬರ್ತೈತಿ ಅದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಆಲ್ಮೋಸ್ಟ್ ಆಲ್ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇರ್ತೈತಿ. ಕಟ್ ಆಫ್ ಕ್ಯಾಟಗರಿ ವೈಸ್ ವೇರಿಯೇಷನ್ ಆಗೇ ಆಗ್ತೈತಿ. ಯಾಕಂದ್ರೆ ಪ್ರತಿ ವರ್ಷ ಒಂದು 5,000 6,000 ಡಿಫ್ರೆನ್ಸ್ ಅಂತೂ 100% ಅಂತೂ ಆಗೇ ಆಗ್ತೈತಿ. ಅದಕ್ಕೇನೈತ್ಲ ಈ ಕಟ್ ಆಫ್ ಅಂತೂ ಆಲ್ಮೋಸ್ಟ್ ಆಲ್ ಹೆಚ್ಚು ಕಡಿಮೆ ಅಂತೂ ಒಂದು 3-4 ಸಾವಿರ. ಈ ಕಾಲೇಜಿನಂತೂ ಒಂದು ಸ್ವಲ್ಪ ಹೇಳಕ್ಕೆ ಬರೋಂಗಿಲ್ಲ, ಒಂದು 500ರಿಂದ 600 ಡಿಫ್ರೆನ್ಸ್ ಅಷ್ಟೇ ಆಗ್ಬೋದು. ನೀವು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕದಿಂದ 3,800 ನಿಮ್ಮ ರ್ಯಾಂಕ್ ಇತ್ತಂದ್ರೆ ಈ ಕಾಲೇಜ್ದಾಗ ಸೀಟ್ ಸಿಗ್ತೈತಿ. ಮತ್ತು ಕನ್ನಡ ಮೀಡಿಯಮ್ ಏನೈತ್ಲ 13,000 ರ್ಯಾಂಕ್ ಇದ್ರೆ ಈ ಕಾಲೇಜ್ದಾಗ ಸೀಟ್ ಸಿಗ್ತೈತಿ. ಮತ್ತು ರೂರಲ್ ಎಷ್ಟು ಅಂದ್ರೆ 5,500 ಇತ್ತಂದ್ರೂ ಈ ಕಾಲೇಜ್ದಾಗ ಸೀಟ್ ಸಿಗ್ತೈತಿ. ಮತ್ತು ರೂರಲ್ ಹೈದರಾಬಾದ್ ಕರ್ನಾಟಕ ಇದ್ರಂದ್ರೆ 7,800 ರ್ಯಾಂಕ್ ಇದ್ರೂ ಈ ಕಾಲೇಜ್ದಾಗ ಸಿರ್ತೈತಿ. ಮತ್ತು ಎಕ್ಸ್ ಡಿಫೆನ್ಸ್ ಏನೈತ್ಲ 7,300 ರ್ಯಾಂಕ್ ಇದ್ರೂ ಈ ಕಾಲೇಜ್ದಾಗ ಸಿಗ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ತಾನೆ. ಥ್ಯಾಂಕ್ ಯು.